ಇವತ್ತು ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಸಂಪೂರ್ಣ ಭಾಷಣ ಓದದೆ ಮೊದಲ ಪುಟದ 10 ಸಾಲು ಹಾಗೂ ಕೊನೆಯ ಪುಟದ 3 ಸಾಲು ಓದಿ ಗವರ್ನರ್ ವಾಪಸ್ಸಾಗಿದ್ದಾರೆ. ಭಾಷಣದ ಮೊದಲ ಪುಟದ ವಿಧಾನ ಪರಿಷತ್ ಸಭಾಪತಿಗಳೇ, ವಿಧಾನಸಭೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಪರಿಷತ್ ವಿಪಕ್ಷ ನಾಯಕರೇ, ವಿಧಾನಸಭೆ ವಿಪಕ್ಷ ನಾಯಕರೇ, ಮಾನ್ಯ ಸಚಿವರೇ, ವಿಧಾನಮಂಡಲ ಸದಸ್ಯರೇ, ಎಲ್ಲರಿಗೂ ನಮಸ್ಕಾರ. ನಾನು ರಾಜ್ಯ ವಿಧಾನಮಂಡಲ ಅಧಿವೇಶನಕ್ಕೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಕೋರ್ತೇನೆ. ಕರ್ನಾಟಕ ವಿಧಾನಮಂಡಲದ ಮತ್ತೊಂದು ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುತ್ತಾ ಇರುವುದು ನನಗೆ ಸಂತಸ ಆಗ್ತಿದೆ ಎಂದಿದ್ದಾರೆ. ಬಳಿಕ ಕೊನೆಯ ಪುಟದ ಕೊನೆ ಸಾಲುಗಳಾದ ಒಟ್ಟಾರೆ ರಾಜ್ಯದ ಆರ್ಥಿಕ, ಸಾಮಾಜಿಕ, ಭೌತಿಕ ಅಭಿವೃದ್ಧಿ ದ್ವಿಗುಣ ಮಾಡುವಲ್ಲಿ ನನ್ನ ಸರ್ಕಾರ ಸಂಪೂರ್ಣ ಬದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ಗವರ್ನರ್ ನಿರ್ಗಮಿಸಿದ್ದಾರೆ. विधानसभा के माननीय अध्यक्ष जी, माननीय मुख्यमंत्री जी, माननीय उपमुख्यमंत्री जी, विधान परिषद के सम्माननीय नेता प्रतिपक्ष, विधानसभा के माननीय नेता प्रतिपक्ष और माननीय मंत्रीगण एवं कर्नाटक विधानमंडल के सम्माननीय सदस्यगण, एल्लरिगू नमस्कार. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. मुझे कर्नाटक विधानमंडल के एक और संयुक्त सत्र को संबोधित करते हुए हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति 2 गुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಸಿದ್ಧಪಡಿಸಿದ ಭಾಷಣದಲ್ಲಿ ಮನ್ರೇಗಾ ಬಗ್ಗೆ ಉಲ್ಲೇಖಿಸಲಾಗಿದೆ. ಭಾಷಣದಲ್ಲಿ 3-4ನೇ ಅಂಶವೇ ಮನ್ರೇಗಾ ಕಾಯ್ದೆ ರದ್ದತಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಪಾಯಿಂಟ್ ನಂಬರ್ 6, 7, 8, 9, 10, 11ನೇ ಅಂಶದವರೆಗೂ ಕೂಡ ಮನ್ರೇಗಾ ಮತ್ತು ವಿಬಿಜಿ ರಾಮ್ಜಿ ಬಗ್ಗೆ ಸರ್ಕಾರ ಉಲ್ಲೇಖ ಮಾಡಿದೆ. ಮನ್ರೇಗಾ ಹೆಸರು ಮರುಸ್ಥಾಪನೆ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿತ್ತು. ಕೇಂದ್ರದ ವಿರುದ್ಧ ಕಿಡಿಕಾರಿದ್ದ ಬಗ್ಗೆ ಭಾಷಣದಲ್ಲಿ ಬರೆಯಲಾಗಿತ್ತು. ಈ ಯಾವ ಸಾಲುಗಳನ್ನು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಓದಲಿಲ್ಲ. ಭಾಷಣ ಮುಗಿಸಿ ಗವರ್ನರ್ ತೆರಳುವ ವೇಳೆ ಕಿರಿಕ್ ನಡೆದಿದೆ. ಗವರ್ನರ್ ನಡೆದು ಹೋಗ್ತಿದ್ದ ದಾರಿಗೆ ಅಡ್ಡಲಾಗಿ ಬಂದಂತಹ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿರಿಕ್ ಮಾಡಿದ್ದಾರೆ. ಗವರ್ನರ್ ದಾರಿಗೆ ಅಡ್ಡ ನಿಂತಾಗ ಬಿಕೆ ಹರಿಪ್ರಸಾದ್ ನೀವು ಭಾಷಣ ಓದಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಈ ವೇಳೆ ತಳ್ಳಾಟ, ನೂಕಾಟ ನಡೆದಿದೆ. ಮಾರ್ಷಲ್ಗಳು ಹರಿಪ್ರಸಾದ್ ರವರನ್ನ ತಳ್ಳುವ ವೇಳೆ ಹರಿಪ್ರಸಾದ್ ಅವರ ಬಟ್ಟೆ ಹರಿದಿದೆ ಎನ್ನಲಾಗ್ತಿದೆ. ಇವತ್ತಿನ ಗವರ್ನರ್ ನಡೆ ಸದನದಲ್ಲಿ ಭಾರೀ ಕೋಲಾಹಲವನ್ನೇ ಎಬ್ಬಿಸಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಗವರ್ನರ್ ವಿರುದ್ಧ ಕಿಡಿಕಾರಿದರು. ಗವರ್ನರ್ ರಾಜ್ಯದ ಜನತೆಗೆ ಅಪಮಾನ ತೋರಿದ್ದಾರೆ. ಬಿಜೆಪಿಯ ಕೈಗೊಂಬೆಯಂತೆ ರಾಜ್ಯಪಾಲರು ವರ್ತನೆ ಮಾಡುತ್ತಿದ್ದಾರೆ. ನಾನು ರಾಜ್ಯಪಾಲರನ್ನ ತಡೆಯಲು ಹೋದಾಗ ಹಿಂದಿನಿಂದ ಬಂದ ಬಿಜೆಪಿ ನಾಯಕರು ನನ್ನ ಬಟ್ಟೆ ಹರಿದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇವತ್ತು ಮಾಡಿರ್ತಕ್ಕಂಥ ಗವರ್ನರ್ ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನ ಓದಿ ಇಡೀ ಕರ್ನಾಟಕ ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನ ಹರಿದು ಹಿಂದೆಯಿಂದ ಹರಿದಿದ್ದಾರೆ. ಮುಂದೆ ಬರ್ಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು. ಇವತ್ತು ಮಾಡಿರ್ತಕ್ಕಂಥ ಗವರ್ನರ್ ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ, ನಾಗ್ಪುರ್ ಗವರ್ನರ್ ನಡೆಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧದ ಬಳಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಆರ್ಟಿಕಲ್ 163 ಮತ್ತು 163(1) ಉಲ್ಲಂಘನೆಯಾಗಿದೆ. ನರೇಗಾ ಹೆಸರು ಬದಲಾವಣೆ ಮಾಡಿದ್ದಾರೆ. ಜಿ ರಾಮ್ಜಿ ಹೆಸರಿಗೆ ನಮ್ಮ ವಿರೋಧ ಇದೆ. ಇತ್ತ ಗವರ್ನರ್ ಕೇವಲ 1 ಪ್ಯಾರವನ್ನಷ್ಟೇ ಓದಿ ಸಂವಿಧಾನ ಉಲ್ಲಂಘಿಸಿದ್ದಾರೆ. ಕೇಂದ್ರ ಸರ್ಕಾರದ ಪರವಾಗಿ ಗವರ್ನರ್ ನಡೆದುಕೊಂಡಿದ್ದಾರೆ ಅಂತ ಸಿಎಂ ಹೇಳಿದರು. ಕ್ಯಾಬಿನೆಟ್ ತಯಾರು ಮಾಡಿದಂತ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡಿದಂಥ 1 ಪ್ಯಾರ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. 176, 163 ಇಟ್ಸ್ ವೆರಿ ವೆರಿ ಕ್ಲಿಯರ್. ಈ ಶಲ್ ರಾಜ್ಯ ERC ಶಲ್ read the speech prepared by the cabinet of the government. ಇದು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ.
ಇದು ಸಂವಿಧಾನದ ಉಲ್ಲಂಘನೆ ಆಗಿದೆ. ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಅವರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ. ಇದು ಸಂವಿಧಾನ ಬಾಹಿರ, ಸಂವಿಧಾನದ ಉಲ್ಲಂಘನೆ. ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ ರಾಜ್ಯಪಾಲರು. ಸರ್ಕಾರದ ಭಾಷಣ ಓದದ ಗವರ್ನರ್ ಗೆಹ್ಲೋಟ್ ವಿರುದ್ಧ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಗವರ್ನರ್ ಗೆಹ್ಲೋಟ್ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ. ಗವರ್ನರ್ ಕರ್ನಾಟಕ ಬಿಟ್ಟು ಹೋಗಬೇಕು. ಆರ್ಟಿಕಲ್ 363ಗೆ ಅಪಮಾನ ಆಗಿದೆ. ಬಿಜೆಪಿ ಕರ್ನಾಟಕದ ಜನತೆಗೆ, ಕನ್ನಡಿಗರಿಗೆ ಅಪಮಾನ ಮಾಡಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಇದೇ ವಿಚಾರವಾಗಿ ಶಾಸಕ ಕೋನರೆಡ್ಡಿ, ಪ್ರದೀಪ್ ಈಶ್ವರ್, ಎಂಎಲ್ಸಿ ರವಿ, ಶಾಸಕ ಸಂಗಮೇಶ್ ಸೇರಿದಂತೆ ಹಲವರು ಮಾತನಾಡಿದ್ದಾರೆ. ಇಂಥ ವ್ಯವಸ್ಥೆಯನ್ನು ಖಂಡಿಸ್ತೇವೆ. ರಾಜ್ಯಪಾಲರು ಸಂವಿಧಾನ ಬದ್ಧತೆಗೆ ನಡ್ಕೋಬೇಕು. ಇಲ್ಲಿಂದ ಖಾಲಿ ಮಾಡಬೇಕು. ಇದು ಕರ್ನಾಟಕ ಕನ್ನಡಿಗರ ಹಕ್ಕು. ನಮ್ದು ಇವರು ಓದ್ಸಕ್ ಕರ್ಕೊಂಡ್ಬಂದು ನಾವೆಲ್ಲ ರಾಜ್ಯ ಸರ್ಕಾರ ವ್ಯವಸ್ಥೆ ಇದ್ದಾಗ ಇವರು ರಾಜಭವನಕ್ಕೆ ಹೆಸರು ಬದಲಿ ಮಾಡುದು, ಶಿಕ್ಷಕ ಕಾಯ್ದೆ ಮಾಡುದು, ಮಹಾತ್ಮ ಗಾಂಧಿ ಯೋಜನೆನ ಜಾರಿ ಮಾಡ್ತಕ್ಕ ವಿರೋಧ ಮಾಡ್ತಕ್ಕಂಥದ್ದು, ಇದನ್ನ ಯಾರು ನಾವು ಸಹಿಸಕ್ಕಾಗಲ್ಲ. ಗವರ್ನರ್ ಅವರು ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163ನ ಅವಮಾನ ಮಾಡಿದ್ದಾರೆ. ಆರ್ಟಿಕಲ್ 163 ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನ್ ತೀರ್ಮಾನ ತಗೊಂತಾರೋ ಅದು ಫಾಲೋ ಮಾಡೋದು ಗವರ್ನರ್ ವಿಚಾರ. ಇದು ರಾಜ್ಯಕ್ಕೆ ಕೇಂದ್ರ ಮಾಡ್ತಿರೋ ಅನ್ಯಾಯ, ಕನ್ನಡಿಗರಿಗೆ ಬಿಜೆಪಿ ಮಾಡ್ತಿರೋ ಅನ್ಯಾಯ ಅಂತ ನಾನು ಹೇಳಕ್ ಬಯಸ್ತೇನೆ. ನಾನು ಕೂಡ ಅದೇ ಮಾತನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಇವತ್ತು ಗವರ್ನರ್ ಅವರ ಮುಖೇನ ಕೇಂದ್ರ ಸರ್ಕಾರ, ವಿಶೇಷವಾಗಿ ನರೇಂದ್ರ ಮೋದಿರವರ ಸರ್ಕಾರ, ಬಿಜೆಪಿ ಸರ್ಕಾರ ಕನ್ನಡಿಗರಿಗೆ ಅವಮಾನ ಮಾಡಿದೆ. ಕನ್ನಡಿಗರ ನಿರಂತರವಾಗಿ ಮಲತಾಯಿ ಧೋರಣೆಯನ್ನು ನಾವು ಎದುರಿಸ್ತಾ ಬಂದಿದ್ದೀವಿ. ನೋಡಿ, ಒಂದು ರಾಜ್ಯಪಾಲರು ಈ ನಮ್ಮ ದಕ್ಷಿಣ ಭಾರತದಲ್ಲಿರುವಂಥ ಇವತ್ತು ಬೇರೆ ಬೇರೆ ಪಕ್ಷಗಳಿದ್ದಾವೆ, ಹದ್ದು ಮಿಕ್ಕಿಸುವಂಥ ಅದನ್ನು ಇವತ್ತು ಕಡೆಗಾಣಿಸುವಂಥ ರೀತಿಯಲ್ಲಿ ರಾಜ್ಯಪಾಲರ ಧೋರಣೆ ಇದೆ. ಆದರೆ ಇವ್ರು ಬಂದು ಎರಡು ಮಾತು ಹೇಳಿ ಹೋಗೋದಂಥದ್ದು ಭಾಳ ಖಂಡನೆ ಆಗುತ್ತೆ. ನಿಜವಾಗ್ಲೂ ಇದು ಕೇಂದ್ರದ ಕೈಗೊಂಬೆ ಆಗಿರುವಂಥ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಏನೇ ಕೊಟ್ಟರು ಅದು ಓದಬೇಕು. ಅವರು ಓದಿ ಎಲ್ಲ ಮಾರ್ಗದರ್ಶನ ಮಾಡಬೇಕು. ಅದ್ಬಿಟ್ಟು ಬಿಜೆಪಿ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದೆ. ಇದನ್ನು ಖಂಡಿಸ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಇತ್ತ ಬಿಜೆಪಿ ನಾಯಕರು ಗವರ್ನರ್ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಗವರ್ನರ್ ಗೆಹ್ಲೋಟ್ ನಡವಳಿಕೆ ಸರಿಯಾಗೇ ಇದೆ. ಗವರ್ನರ್ ರಾಜ್ಯಕ್ಕೆ ಅಪಮಾನ ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಕಾಂಗ್ರೆಸ್ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದೆ. ತನ್ನ ವೈಫಲ್ಯವನ್ನು ಮುಚ್ಚಿ ಹಾಕಲು ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡಲು ಸದನವನ್ನ ಬಳಸಿಕೊಂಡಿದೆ ಅಂತ ಆರೋಪಿಸಿದ್ರು. ಇತ್ತ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿ, ಕರಾಳ ರೀತಿಯಲ್ಲಿ ಈ ಅಧಿವೇಶನವನ್ನ ಕಾಂಗ್ರೆಸ್ ನಡೆಸಿದೆ. ರಾಜ್ಯಪಾಲರು ಸಂವಿಧಾನದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಸುನೀಲ್ ಕುಮಾರ್, ಮಾಜಿ ಸಚಿವ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ 140 ಶಾಸಕರಿದೆ, 140 ಶಾಸಕರ ಬೆಂಬಲ ಇದೆ ಅಂಥೇಳಿ ಒಂದು ರೀತಿ ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ನಿಮ್ಮ ನಡವಳಿಕೆ ಸರಿ ಮಾಡ್ಕೊಳ್ಳದೆ ಹೋದರೆ, ಈ ಕಾಂಗ್ರೆಸ್ ಸರ್ಕಾರ ತನ್ನ ನಡವಳಿಕೆಯನ್ನು ಸರಿ ಮಾಡ್ಕೊಳ್ಳದೆ ಹೋದರೆ ಏನು ಒಕ್ಕೂಟದ ವ್ಯವಸ್ಥೆಗೆ ಇವತ್ತು ಕಲ್ಲಾಕುವಂಥ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ. ಇದನ್ನು ಸುಧಾರಣೆ ಮಾಡ್ಕೊಳ್ಳದೆ ಹೋದರೆ 140 ಶಾಸಕರಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ವಿಧಾನಸಭಾ ಅಧಿವೇಶನದ ಕಲಾಪದಲ್ಲೇ ಇವತ್ತು ಒಂದಿನ ಕರಾಳ ದಿನ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನವನ್ನು ಒಂದು ಕರಾಳ ರೀತಿಯಾಗಿ ನಡೆಸಿದ್ದಾರೆ. ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಪ್ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ರಾಜ್ಯಪಾಲರು ಒಂದು ಸಂವಿಧಾನಿಕ ಸಂಸ್ಥೆ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನಿಕ ಸಂಸ್ಥೆ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಗೌರವ ಕೊಡಬೇಕನ್ನುವಷ್ಟು ಕನಿಷ್ಠ ಜ್ಞಾನ ಅವ್ರಿಗಿಲ್ಲ. ಗುಂಡಾಗರ್ದಿ ಮಾಡಿ ಆಡಳಿತವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಇದನ್ನು ನಾನು ಖಂಡಿಸ್ತೇನೆ. ಭಾಷಣ ಗವರ್ನರ್ ನಡವಳಿಕೆ ಸರಿ ಇದೆ. ಸದನದ ಸರ್ಕಾರ ಕೊಟ್ಟಂತ ಭಾಷಣದ ಪ್ರತಿಯನ್ನು ಅವರು ತಂದು ಓದಿದ್ದಾರೆ, ಮಂಡನೆ ಮಾಡಿದ್ದಾರೆ.
ಈ ರೀತಿ ಹಿಂದೆ ನೂರಾರು ಜನ ರಾಜ್ಯಪಾಲರುಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ಲೈನಿನ ಮಂಡನೆಯನ್ನು ಮಾಡಿ ಹೋಗಿರುವಂಥ ಉದಾಹರಣೆಗಳಿದೆ. ಹಾಗಾಗಿ ಭಾಷಣದ ಮಂಡನೆಯನ್ನು ಅವ್ರು ಮಾಡಿದರೆ ತಪ್ಪಿಲ್ಲ. ಆದರೆ ಸದನದ ನಿಯಮಗಳು ಏನು ಹೇಳುತ್ತೆ ಅಂತ ಕೇಳಿದರೆ, ರಾಜ್ಯಪಾಲರ ಭಾಷಣಕ್ಕಿಂತ ಮುಂಚೆ, ಭಾಷಣದ ಸಂದರ್ಭದಲ್ಲಿ ಅಥವಾ ಭಾಷಣದ ನಂತರ ಯಾವುದೇ ಸದಸ್ಯರು ಅನುಚಿತ ವರ್ತನೆಗಳನ್ನು ಮಾಡುವಂಗಿಲ್ಲ, ಘೋಷಣೆ ಕೂಗುವಂಗಿಲ್ಲ, ಭಾಷಣ ಮಾಡುವಂಗಿಲ್ಲ, ರಾಜ್ಯಪಾಲರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಯಾವುದೇ ನಡವಳಿಕೆಗಳನ್ನು ಮಾಡುವಂಗಿಲ್ಲ ಅಂತೇಳಿ ಸದನದ ನಿಯಮಾವಳಿಗಳು ಹೇಳುತ್ತೆ. ಇವತ್ತು ಸದನದ ನಿಯಮಾವಳಿಗಳನ್ನು ಇನ್ನು ಗವರ್ನರ್ ಭಾಷಣದ ವೇಳೆ ಗಲಾಟೆ ನಡೆದಿರೋ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ತನ್ನ ತಪ್ಪುಗಳನ್ನು ಮುಚ್ಚಿಡಲು ಮುಂದಾಗಿದೆ. ರಾಜ್ಯ ಸರ್ಕಾರ ಜನರ ದಾರಿ ತಪ್ಪಿಸಲು ಯತ್ನಿಸ್ತಾ ಇದೆ. ರಾಜ್ಯ ಸರ್ಕಾರದ ಸಣ್ಣತನ ಇವತ್ತು ಬಯಲಾಗಿದೆ. ಜಂಟಿ ಅಧಿವೇಶನವನ್ನ ದುರುಪಯೋಗ ಮಾಡಿಕೊಳ್ಳಲು ಮುಂದಾಗಿದೆ ಅಂತ ಹೇಳಿದರು. ನಡವಳಿಕೆಗಳು ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತೇನು ಹೊರಟರು. ಇನ್ನು ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯಪಾಲರಿಗೆ ಅವರದೇ ಆದ ಘನತೆ ಇದೆ. ಕಲಾಪ ನಡೆಯುವ ಸ್ಥಳವನ್ನ ದೇವಾಲಯ ಅಂತ ಪೂಜಿಸ್ತೇವೆ. ಅಲ್ಲಿ ಆದ ಮಾತುಗಳ ಬಗ್ಗೆ ಚರ್ಚೆ ನಡೆಯುತ್ತೆ. ಇದನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಹೊತ್ತ ರಾಜ್ಯಪಾಲರಿಗೆ ಅವರ ಸ್ಥಾನದ ಒಂದು ಘನತೆ ಇದೆ. ಈ ರೀತಿ ರಾಜ್ಯಪಾಲರ ಕೈಲಿ ಏನೇನೋ ಮನಸ್ಸಿಗೆ ಬಂದಂತೆ ಬರ್ಕೊಟ್ಟು ಓದಿಸಿ ಮತ್ತೆ ಅವ್ರನ್ನ ಮುಜುಗರಕ್ಕೆ ಈಡು ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇವತ್ತು ಈ ರಾಜ್ಯ ಸರ್ಕಾರ ಘನತೆ ಹೊತ್ತ ರಾಜ್ಯಪಾಲರನ್ನ ಒಂದು ಅವಮಾನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು. ದಯಮಾಡಿ ಇಂಥ ಉದಾಹರಣೆಗಳು ಸಾಕಷ್ಟಿದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ, ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಾಕಷ್ಟು ಉದಾಹರಣೆಗಳಿದೆ ಇವೆಲ್ಲ. ಆದರೆ ಇವೆಲ್ಲವನ್ನು ಬಿಟ್ಟು ಯಾವುದ್ಯಾವುದೋ ಸಣ್ಣ ವಿಚಾರದಲ್ಲಿ ಬೆಂಗಳೂರಿಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಿದ್ದಾರೆ. ಚೌಹಾಣ್ ಅವರನ್ನ ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸ್ವಾಗತಿಸಿದರು. ಬಳಿಕ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಶಿವರಾಜ್ ಸಿಂಗ್ ಚೌಹಾಣ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟವನ್ನ ಪ್ರಸ್ತಾಪಿಸಿ ಚೌಹಾಣ್ ಕಾಲೆಳೆದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೆರಡು ಸ್ಟೇರಿಂಗ್ಗಳಿದೆ, ಆದರೆ ಇಂಜಿನ್ ಕಾಣೆಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ವಿಬಿಜಿ ರಾಮ್ಜಿಯಲ್ಲಿ ಕೆಲಸದ ಗ್ಯಾರಂಟಿ ಕೊಟ್ಟಿರೋದು ಅರ್ಥ ಆಗ್ತಾ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ವಿಬಿಜಿ ರಾಮ್ಜಿ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಕೌಂಟರ್ ಕೊಡುವ ಸಂಬಂಧ ಬಿಜೆಪಿ ಜೆಡಿಎಸ್ ಶಾಸಕರ ಜೊತೆ ಕೇಂದ್ರ ಸಚಿವರು ಸಭೆ ಮಾಡ್ತಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್, ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಎಲ್ಲಾ ವಿಧಾನಸಭೆ ಕ್ಷೇತ್ರದಲ್ಲಿ ವಿಬಿಜಿ ರಾಮ್ಜಿ ಕಾರ್ಯಾಗಾರ ಮಾಡಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಅಪಪ್ರಚಾರಕ್ಕೆ ನೀವು ಕೌಂಟರ್ ಕೊಡಿ ಅಂತ ಸಲಹೆ ನೀಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯಪಾಲರ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಘೋಷಣೆ ಕೂಗಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆ ನಡೆಯಿತು. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಇನ್ನು ಅಧಿವೇಶನದ ನಡುವೆ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ. ಜನವರಿ 28ರಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜನವರಿ 28ರ ಸಂಜೆ 6:30ಕ್ಕೆ ಸಭೆ ನಿಗದಿಯಾಗಿದೆ. ಶಾಸಕ ಯತ್ನಾಳ್ ಹಾಗೂ ವಿಜಯೇಂದ್ರ ನಡುವೆ ಗುಡ್ ಮಾರ್ನಿಂಗ್ ಟಾಕ್ ನಡೆದಿದೆ. ವಿಧಾನಸಭೆಯ ವಿಪಕ್ಷ ಮೊಗಸಾಲಿಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ಮುಖಾಮುಖಿಯಾಗಿದ್ರು. ಮೊದಲು ಯತ್ನಾಳ್ಗೆ ಗುಡ್ ಮಾರ್ನಿಂಗ್ ಸರ್ ಅಂದ್ರು ವಿಜಯೇಂದ್ರ ಅಂತ ಗೊತ್ತಿಲ್ಲದೆ ಯತ್ನಾಳ್ ಕೂಡ ಗುಡ್ ಮಾರ್ನಿಂಗ್ ಅಂದ್ರು. ಆನಂತರ ವಿಜಯೇಂದ್ರಗೆ ಹೇಳಿದ್ನಾ ಅಂತ ಅಲ್ಲಿಂದ ಹೋದ ಯತ್ನಾಳ್ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಒಬ್ಬರೇ ಕುಳಿತಿದ್ರು. ಈ ವೇಳೆ ಒಳಗೆ ಹೋಗಿ ಯತ್ನಾಳ್ ಇದ್ದಾರೆ ಅಂತ ಅಶೋಕ್ ವಾಪಸ್ ಬಂದ ಘಟನೆ ನಡೆಯಿತು. ಇದಾದ ಬಳಿಕ ಯತ್ನಾಳ್ ಮತ್ತು ಅಶೋಕ್ ಕೊಠಡಿ ಒಳಗೆ ಬಂದಿದ್ದನ್ನ ಕಂಡ ಯತ್ನಾಳ್ ಹೊರಗೆ ಹೋದ್ರು.
ದಾವೋಸ್ನಲ್ಲಿ ನಡೀತಾ ಇರುವಂತಹ ಆರ್ಥಿಕ ಶೃಂಗಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ನಿನ್ನೆ ಹೂಡಿಕೆದಾರರನ್ನ ಉದ್ದೇಶಿಸಿ ಡಿಸಿಎಂ ಡಿಕೆಶಿ ಮಾತನಾಡಿದ್ರು. ಬೆಂಗಳೂರಿನಲ್ಲಿ ಹೂಡಿಕೆಗೆ ಒಳ್ಳೆ ಅವಕಾಶ ಇದೆ. ಕರ್ನಾಟಕದಲ್ಲಿ ಬಂದು ನೀವೆಲ್ಲರೂ ಕೂಡ ಹೂಡಿಕೆ ಮಾಡಿ. ಬೆಂಗಳೂರಲ್ಲಿ ಅತಿ ಹೆಚ್ಚು ಐಟಿ ಕಂಪನಿಗಳಿವೆ. ಯಾವುದೇ ವಿಶ್ವ ನಾಯಕರಾದರೂ ಕೂಡ ಭಾರತದಲ್ಲಿ ಮೊದಲು ಬೆಂಗಳೂರಿಗೆ ಭೇಟಿ ನೀಡ್ತಾರೆ ಅಂದ್ರು. ಇವತ್ತು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಹಿನ್ನೆಲೆ ಕೋಲಾರದಲ್ಲಿ ಜಿಲ್ಲಾ ಜೆಡಿಎಸ್ ನಾಯಕರಿಂದ ಹುಟ್ಟುಹಬ್ಬ ಆಚರಿಸಲಾಗಿದೆ. ನಗರದ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಲಾಯಿತು. ನಿಖಿಲ್ ಕುಮಾರಸ್ವಾಮಿಗೆ ಉತ್ತಮ ಆರೋಗ್ಯ ಕರುಣಿಸಲೆಂದು ಜೆಡಿಎಸ್ ನಾಯಕರು ಪೂಜೆ ಸಲ್ಲಿಸಿದರು. ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಪೌರಾಯುಕ್ತೆಗೆ ಧಮಕಿ ಹಾಕಿದ ರಾಜೀವನಿಗೆ ಬಿಗ್ ಶಾಕ್ ಎದುರಾಗಿದೆ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಪೊಲೀಸರ ತನಿಖೆಗೂ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಚಪ್ಪಲಿ ರಾಜೀವ ಒಟ್ಟು 2 ಅರ್ಜಿಯನ್ನ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು. 2 ಅರ್ಜಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿದೆ. ರಾಜೀವ್ ಮೇಲೆ ಒಟ್ಟು 16 ಪ್ರಕರಣಗಳಿವೆ. ಸದ್ಯ ರಾಜೀವ್ಗಾಗಿ ಪೊಲೀಸರು ತೀವ್ರ ಶೋಧ ಮಾಡುತ್ತಿದ್ದಾರೆ. ಇನ್ನು ಚಿಂತಾಮಣಿಯಲ್ಲಿ ರಾಜೀವ್ ಗೌಡ ಬೇಲ್ ಅರ್ಜಿ ವಿಚಾರಣೆ ನಡೆಯಿತು. ಚಿಂತಾಮಣಿಯ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದೆ. ರಾಜೀವ್ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ರು. ಸರ್ಕಾರದ ಪರವಾಗಿ ಪಿಪಿ ಸುಮತಿ ಶಾಂತಿ ಮೇರಿ ಪ್ರತಿವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಜನವರಿ 24ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಚಾಮರಾಜನಗರದ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ಸಿಗುವ ಕಾಲ ಹತ್ತಿರ ಬಂದಿದೆ. ಈ ಬಗ್ಗೆ ಚಾಮರಾಜನಗರದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ವೆಂಕಟೇಶ್, ಜನವರಿ 26ಕ್ಕೆ ನೇಮಕಾತಿ ಪತ್ರ ವಿತರಿಸಲು ತೀರ್ಮಾನವಾಗಿದೆ. ಆದರೆ ಫೆಬ್ರವರಿ ಮೊದಲ ವಾರದಲ್ಲಿ ಸಿಎಂ ಬಂದು ನೇಮಕಾತಿ ಪತ್ರವನ್ನ ಕೊಡ್ತಾರೆ. ನಾನೇ ಬಂದು ನೇಮಕಾತಿ ಪತ್ರ ಕೊಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ಆದ್ದರಿಂದ ಜನವರಿ 26ರಂದು ನೇಮಕಾತಿ ಪತ್ರ ವಿತರಣೆ ಇರೋದಿಲ್ಲ ಅಂತ ಸಚಿವ ವೆಂಕಟೇಶ್ ಹೇಳಿದ್ದಾರೆ. ಲಕ್ಕುಂಡಿಯಲ್ಲಿ ತಮ್ಮ ಜಾಗದಲ್ಲಿ ದೊರೆತ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿ ಪ್ರಜ್ವಲ್ ರಿತ್ತಿ ಕುಟುಂಬ ಪ್ರಾಮಾಣಿಕತೆಯನ್ನು ಮೆರೆದಿತ್ತು. ಇದೀಗ ಪ್ರಾಮಾಣಿಕತೆ ಮೆರೆದ ಪ್ರಜ್ವಲ್ ಕುಟುಂಬಕ್ಕೆ ಗ್ರಾಮ ಪಂಚಾಯತ್ ಭರ್ಜರಿ ಗಿಫ್ಟ್ ಘೋಷಣೆ ಮಾಡಿದೆ. ಲಕ್ಕುಂಡಿ ಗ್ರಾಮ ಪಂಚಾಯತ್ ಇವತ್ತು ವಿಶೇಷ ಸಭೆ ನಡೆಸಿ ಪ್ರಜ್ವಲ್ ಕುಟುಂಬಕ್ಕೆ ಸೈಟ್ ಘೋಷಣೆ ಮಾಡಿದೆ. ಜನವರಿ 26ರಂದು ಜಾಗದ ಪ್ರಮಾಣ ಪತ್ರವನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತೆ. ಇನ್ನು ಈವರೆಗೂ 7 ಅಡಿಯಷ್ಟು ಭೂಮಿ ಅಗೆಯಲಾಗಿದೆ. ಇವತ್ತು ತಾಮ್ರದ ಲೋಹ, ಕವಡೆ ಮತ್ತೆ ಮೂಳೆಗಳು ಪತ್ತೆಯಾಗಿವೆ. 7ನೇ ದಿನದ ಉತ್ಖನನ ಕಾರ್ಯವನ್ನು ಅಂತ್ಯ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಗಿಲ್ಲಿ ನಟ ಭೇಟಿಯಾಗಿದ್ದಾನೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಗಿಲ್ಲಿಗೆ ಅಭಿನಂದನೆ ಸಲ್ಲಿಸಿದರು. ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಿದೆ. ಬಿಗ್ ಬಾಸ್ 12ರಲ್ಲಿ ಗಿಲ್ಲಿ ನಟ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಇದೀಗ ಗಿಲ್ಲಿ ಕರ್ನಾಟಕದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ. ನಿಮ್ಮ ಪ್ರೀತಿಯನ್ನ ನಾನು ಮರೆಯಲ್ಲ ಅಂದಿದ್ದಾರೆ. ಛತ್ತೀಸ್ಗಢದ ಬಲೋಡಾ ಬಜಾರ್ ಜಿಲ್ಲೆಯಲ್ಲಿರುವಂತಹ ಉಕ್ಕಿನ ಸ್ಥಾವರದಲ್ಲಿ ಭಾರೀ ಸ್ಫೋಟ ಸಂಭವಿಸಿದ್ದು 7 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಬಕುಲಾಯಿ ಮೂಲದ ರಿಯಲ್ ಇಸ್ಪಾಟ್ ಸ್ಟೀಲ್ ಪ್ಲಾಂಟ್ನಲ್ಲಿ ಕಲ್ಲಿದ್ದಲು ಕುಲುಮೆ ಇದ್ದಕ್ಕಿದ್ದಂತೆ ಸ್ಫೋಟಗೊಂಡು ಈ ದುರ್ಘಟನೆ ಸಂಭವಿಸಿದೆ. ಕೆಲವು ಕಾರ್ಮಿಕರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ ಜಿಲ್ಲೆಯಲ್ಲಿ ಇವತ್ತು ಮುಂಜಾನೆ ಖಾಸಗಿ ಬಸ್ಸೊಂದು ಅಪಘಾತದಲ್ಲಿ ಸುಟ್ಟು ಕರಕಲಾಗಿದ್ದು 3 ಸಾವನ್ನಪ್ಪಿದ್ದಾರೆ. ಟೈರ್ ಸ್ಫೋಟಗೊಂಡು ಬಸ್ ಕಂಟೈನರ್ ಲಾರಿಗೆ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದೆ. ಹೈದರಾಬಾದ್ಗೆ ಹೋಗುವಾಗ ನಂದ್ಯಾಲ್ ಜಿಲ್ಲೆ ಸಿರಿವೆಲ್ಲ ಎಂಬಲ್ಲಿ ಅಪಘಾತ ಸಂಭವಿಸಿದೆ. ಗಣರಾಜ್ಯೋತ್ಸವದಂದು ಅಥವಾ ಅದಕ್ಕೂ ಮೊದಲು ಭಯೋತ್ಪಾದಕ ದಾಳಿ ನಡೆಯುವ ಸಾಧ್ಯತೆ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ನೀಡಿದೆ. ಈ ಹಿನ್ನೆಲೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭದ್ರತಾ ಪಡೆಗಳಿಂದ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಜಾರ್ಖಂಡ್ನ ಸಾರಂಡಾ ಅರಣ್ಯದ ಕುಂಟಿ ಪ್ರದೇಶದ ಬಳಿ ನಕ್ಸಲರು ಮತ್ತು ಭದ್ರತಾ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ಎನ್ಕೌಂಟರ್ನಲ್ಲಿ 8ಕ್ಕೂ ಹೆಚ್ಚು ನಕ್ಸಲರು ಸಾವನ್ನಪ್ಪಿದ್ದಾರೆ. 209ನೇ ಕೋಬ್ರಾ ಬೆಟಾಲಿಯನ್ ಸಾರಂಡಾ ಅರಣ್ಯದಲ್ಲಿ ನಕ್ಸಲರ ವಿರುದ್ಧ ಭದ್ರತಾ ಪಡೆಗಳು ದೊಡ್ಡ ಪ್ರಮಾಣದ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ.
ದೆಹಲಿಯ ಮಂಗೋಲ್ಪುರಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಗುಂಪೊಂದು ಬೆನ್ನಟ್ಟಿ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. 4-5 ಜನರ ಗುಂಪು ಬಂದು 25 ವರ್ಷದ ಯುವಕನನ್ನ ಇರಿದು ಕೊಂದಿದ್ದಾರೆ. ಮನೆಯ ಗೇಟಿನ ಒಳಗೆ ಓಡಿ ಹೋಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರೂ ಕೂಡ ಬೆನ್ನಟ್ಟಿದ ಗ್ಯಾಂಗ್ ಚಾಕುವಿನಿಂದ ಇರಿದು ಹತ್ಯೆ ಮಾಡಿದೆ. ಚುನಾವಣಾ ಆಯೋಗವು ನಟ ದಳಪತಿ ವಿಜಯ್ ಅವರ ತಮಿಳಿಗ ವೆಟ್ರಿ ಕಳಗಂ ಪಕ್ಷಕ್ಕೆ ವಿಜಲ್ ಚಿಹ್ನೆಯನ್ನ ನೀಡಿದೆ. ತಮಿಳುನಾಡಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚಿಹ್ನೆಯಾಗಿ ಇದನ್ನು ನೀಡಲಾಗಿದೆ. ತಮಿಳು ಸೂಪರ್ ಸ್ಟಾರ್ ವಿಜಯ್ ದಳಪತಿ ಅವರ ರಾಜಕೀಯ ಪಕ್ಷ ತಮಿಳಿಗ ವೆಟ್ರಿ ಕಳಗಂಗೆ 2024ರಲ್ಲಿ ಚುನಾವಣಾ ಆಯೋಗದಿಂದ ಅಧಿಕೃತ ಮಾನ್ಯತೆ ಸಿಕ್ಕಿತ್ತು. ಅಂತಾರಾಷ್ಟ್ರೀಯ ಸುದ್ದಿಯನ್ನ ನೋಡೋಣ. ದಾವೋಸ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಶ್ಲಾಘಿಸಿದ್ದಾರೆ. ಮೋದಿ ತಮ್ಮ ಸ್ನೇಹಿತ ಅಂತ ಟ್ರಂಪ್ ಭಾರತದೊಂದಿಗೆ ಉತ್ತಮ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ಭಾರತಕ್ಕೆ ಲಾಭದಾಯಕವಾಗಲಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ಜಾಗತಿಕವಾಗಿ ಪ್ರಯೋಜನ ನೀಡುತ್ತಿದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಡೊನಾಲ್ಡ್ ಟ್ರಂಪ್ ಈಗ ಸ್ವತಃ ತಮ್ಮನ್ನ ಸರ್ವಾಧಿಕಾರಿ ಅಂತ ಕರೆದುಕೊಂಡಿದ್ದಾರೆ. ದಾವೋಸ್ನಲ್ಲಿ ಜಾಗತಿಕ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಟ್ರಂಪ್, ಯಾವಾಗಲೂ ಅಲ್ಲದಿದ್ರೂ ಕೆಲವೊಮ್ಮೆ ನಾನು ಸರ್ವಾಧಿಕಾರಿ ಆಗಿರುವುದು ಅವಶ್ಯಕ ಅಂತ ಹೇಳಿದ್ದಾರೆ. ನಮ್ಮ ನಿರ್ಧಾರಗಳು ಯಾವುದೇ ಸಿದ್ಧಾಂತಗಳಿಂದ ಕೂಡಿಲ್ಲ, ಬದಲಾಗಿ ಸಾಮಾನ್ಯ ಜ್ಞಾನದಿಂದ ತುಂಬಿವೆ ಅಂದಿದ್ದಾರೆ. ಅಮೆರಿಕ ಗ್ರೀನ್ಲ್ಯಾಂಡ್ ಸ್ವಾಧೀನಕ್ಕೆ ಮುಂದಾಗಿರುವಂತಹ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ಈ ವಿಚಾರದಲ್ಲಿ ನಮಗೆ ಆಸಕ್ತಿ ಇಲ್ಲ ಅಂದಿದ್ದಾರೆ. ಇದೇ ವೇಳೆ ಗಾಜಾ ಶಾಂತಿ ಮಂಡಳಿಗೆ $1 ಶತಕೋಟಿ ದೇಣಿಗೆ ನೀಡಲು ಸಿದ್ಧ, ಆದರೆ ಇದು ರಷ್ಯಾ ಉಕ್ರೇನ್ ಯುದ್ಧ ನಿಂತಾಗ ಮಾತ್ರ ಅಂತ ಕಂಡೀಷನ್ ಹಾಕಿದ್ದಾರೆ.